ಸಿಟಿ ರವಿ ಮೇಲೆ ಹೆಬ್ಬಾಳ್ಕರ್ ಬೆಂಬಲಿಗರಿಂದ ಹಲ್ಲೆಗೆ ಯತ್ನ ಆಗಿದೆ. ಹೆಬ್ಬಾಳ್ಕರ್ ಬೆಂಬಲಿಗರ ಮೇಲೆ ಸಿಟಿ ರವಿ ಹೀಗಾಗಿ ದೂರನ್ನ ದಾಖಲು ಮಾಡಿದ್ದಾರೆ. ಸಿಟಿ ರವಿ ಮೇಲೆ ಹೆಬ್ಬಾಳ್ಕರ್ ಬೆಂಬಲಿಗರಿಂದ ಹಲ್ಲೆಗೆ ಯತ್ನ ಅಂತ ದೂರು ದಾಖಲು ಮಾಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಟಿ ರವಿ ದೂರಿನ ಪ್ರತಿ ಲಭ್ಯ ಆಗಿದೆ. ಹೆಬ್ಬಾಳ್ಕರ್ ಬೆಂಬಲಿಗರ ಮೇಲೆ ಸಿಟಿ ರವಿ ದೂರನ್ನ ದಾಖಲು ಮಾಡಿದ್ದಾರೆ. ಆ ದೂರಿನ ಪ್ರತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಸಿಟಿ ರವಿ ದೂರನ್ನ ದಾಖಲು ಮಾಡಿದ್ದಾರೆ. ಹೆಬ್ಬಾಳ್ಕರ್ ಬೆಂಬಲಿಗರ ಮೇಲೆ ದೂರು ದಾಖಲಾಗಿರೋದು. ಖಾನಾಪುರ ಠಾಣೆ ಮುಂದೆ ಬಿಜೆಪಿ ನಾಯಕರು ಜಮಾವಣೆಗೊಂಡಿದ್ರು. ಎಫ್ಐಆರ್ ಪ್ರತಿಗಾಗಿ ಠಾಣೆ ಎದುರೇ ಬಿಜೆಪಿ ನಾಯಕರು ಠಿಕಾಣಿ ಹೂಡಿದ್ರು. ಆರ್ ಅಶೋಕ್, ಯತ್ನಾಳ್, ಅರವಿಂದ ಬೆಲ್ಲದ್, ಛಲವಾದಿ ನಾರಾಯಣಸ್ವಾಮಿ ಠಾಣೆ ಮುಂದೆಯೇ ಇದ್ರು. ಸಿಟಿ ರವಿ ದೂರಿನ ಎಫ್ಐಆರ್ ಪ್ರತಿಯನ್ನ ನೀಡೋದಕ್ಕೆ ಪೊಲೀಸರಿಂದ ನಕಾರ. ಎಫ್ಐಆರ್ ಪ್ರತಿಯನ್ನ ನೀಡಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಎಫ್ಐಆರ್ ಪ್ರತಿ ಕೊಡಬೇಕು ಅಂತ ಠಾಣೆ ಎದುರೇ ಬಿಜೆಪಿ ನಾಯಕರು ಕುಳಿತಿದ್ರು. ಆರ್ ಅಶೋಕ್, ಯತ್ನಾಳ್, ಅರವಿಂದ ಬೆಲ್ಲದ್, ಛಲವಾದಿ ನಾರಾಯಣಸ್ವಾಮಿ ಅವರು ನಿನ್ನೆ ರಾತ್ರಿ ಠಾಣೆ ಎದುರೇ ಕೂತಿದ್ರು. ಎಫ್ಐಆರ್ ಪ್ರತಿಯನ್ನ ಕೊಡಿ ಅಂತ, ಆದ್ರೆ ಪೊಲೀಸರು ಕೊಡಲ್ಲ ಅಂತ ಕೂತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪವನ್. ಎಫ್ಐಆರ್ ಪ್ರತಿಯನ್ನ ಕೊಡೋದಕ್ಕೆ ಪೊಲೀಸರು ನಕಾರ ಮಾಡಿದ್ದಾರೆ. ಯಾಕೆ ಹಾಗೆ ಮಾಡಿದ್ರು ಹಾಗಾದ್ರೆ? ಪ್ರಗತಿ ಖಾನಾಪುರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ಅವ್ರನ್ನ ಬಂಧಿಸಿ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ DRO ಕರ್ಕೊಂಡು ಹೋದ್ರು ಸುವರ್ಣಸೌಧದಿಂದ ರಾತ್ರಿ. ಆ ಸಂದರ್ಭದಲ್ಲಿ ಸಿಟಿ ರವಿ ಅವರು ಅಲ್ಲಿ ಕೌಂಟರ್ ಕಂಪ್ಲೇಂಟ್ ಮಾಡ್ಲಿಕ್ಕೂ ಕೂಡ ಮುಂದಾಗ್ತಾರೆ. ಪ್ರತಿ ದೂರನ್ನ ದಾಖಲಿಸ್ಲಿಕ್ಕೆ ಮುಂದಾಗ್ತಾರೆ. ಅಂದ್ರೆ ತಮ್ಮ ಮೇಲೆ ನಡೆದಂತ ಹಲ್ಲೆ ಇರ್ಬೋದು, ಅದನ್ನ ಸಭಾಪತಿಗಳ ಗಮನಕ್ಕೂ ಕೂಡ ತಂದಿರ್ತಾರೆ. ಹೀಗಾಗಿ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ 0 FIR ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಿಟಿ ರವಿ ಅವರು ಕಾನೂನು ಸಲಹೆಯನ್ನು ಪಡೆದುಕೊಂಡು ಅಲ್ಲಿನೇ ದೂರು ದಾಖಲೆಯನ್ನ ಮಾಡ್ಲಿಕ್ಕೆ ಹೋಗ್ತಾರೆ. ದೂರಿನ ಕಾಪಿಗಳು ಕೂಡ ನಮಗೆ ಸಿಕ್ಕಿದೆ. ದೂರುಗಳನ್ನು ಕೊಡ್ಲಿಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಆದ್ರೆ 0 FIR ಮಾಡ್ಲಿಲ್ಲ ಪೊಲೀಸರು ಅನ್ನುವಂಥದ್ದು ಕೂಡ ಅವರ ಆರೋಪ ಆಗಿದೆ. ಅಂದ್ರೆ ತಮ್ಮ ಮೇಲೆ ದಾಖಲಾದಂತ ಕೇಸಿನ FIR ಪ್ರತಿನೂ ಕೂಡ ಕೊಡ್ಲಿಕ್ಕೆ ವಿಳಂಬ ಮಾಡಿದ್ರು. ಮತ್ತೆ ನಾನ್ ದೂರು ಕೊಡ್ಲಿಕ್ಕೆ ಹೋದ್ರು ಕೂಡ ಆ ದೂರನ್ನ ತಗೊಳ್ತಾ ಇಲ್ಲ, FIR ದಾಖಲಿಸ್ತಾ ಇಲ್ಲ ಅನ್ನುವಂತ ಆರೋಪಗಳನ್ನು ಕೂಡ ಪೊಲೀಸರ ವಿರುದ್ಧ ಸಿಟಿ ರವಿ ಅವರು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ರು, ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಒಟ್ಟಾರೆ ಸರ್ಕಾರ ಎಲ್ಲವೂ ಕೂಡ ನನ್ನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ನನ್ನ ದೂರಿಗೂ ಕೂಡ ಬೆಲೆ ಇಲ್ಲ, ಮತ್ತೆ ನನ್ನ ಮೇಲೆ ಹಾಕದಂತಹ ಕೇಸಿನ ಮಾಹಿತಿಯನ್ನು ಕೂಡ ಕೊಡ್ಲಿಕ್ಕೆ ರೆಡಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಮತ್ತೆ ಸಿಟಿ ರವಿ ಅವರಿಗೆ ಬೇಲ್ ಕೊಡಿಸ್ಲಿಕ್ಕೆ ಬಂದಂತ ಅಲ್ಲಿ ಬಂದಂತ ವಕೀಲರು ಏನಿದ್ದಾರೆ, ಕಾನೂನು ತಜ್ಞರಿದ್ದಾರೆ, ಅವ್ರಿಗೂ ಕೂಡ ಯಾವುದೇ ರೀತಿಯಂತ ಸಹಕಾರ ಪೊಲೀಸರು ಕೊಡ್ಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಗತಿ ಪವನ್ ಹಾಗೆ ಸಂಪರ್ಕದಲ್ಲಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಬಿಜೆಪಿ ನಾಯಕರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಶಾಸಕ ಅರವಿಂದ ಬೆಲ್ಲದ್ ಆಕ್ರೋಶ ಹೊರ ಹಾಕಿದ್ದಾರೆ. ಖಾನಾಪುರ ಪೊಲೀಸ್ ಠಾಣೆಯಿಂದ ಸಿಟಿ ರವಿಯನ್ನ ಕರೆದೊಯ್ದಿದ್ದಾರೆ. ಬೆಂಗಳೂರಿನ ಜನಪ್ರತಿನಿಧಿ ಕೋರ್ಟ್ಗೆ ಕರೆದೊಯ್ತಾ ಇದ್ದೀವಿ ಅಂತ ಹೇಳಿದ್ರು. ಸಿಟಿ ರವಿಯನ್ನ ಎಲ್ಲಿ ಕರೆದುಕೊಂಡು ಹೋದ್ರು ನಮಗ್ ಗೊತ್ತಿಲ್ಲ ಅಂತ ಅರವಿಂದ ಬೆಲ್ಲದ್ ಹೇಳಿದ್ದಾರೆ. ರವಿಗೆ ಏನಾದ್ರೂ ಆದ್ರೆ ಅದಕ್ಕೆ ಸಿಎಂ DCM ನೇರ ಕಾರಣ ಆಗ್ತಾರೆ. ಪೊಲೀಸರು ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಿಟಿ ರವಿಗೆ ಪೊಲೀಸರು ಹೊಡೆಯುವ ಭಯ ಇದೆ. ಸಿಟಿ ರವಿ ಜೀವದ ರಕ್ಷಣೆ ಆಗಬೇಕು. ಖಾನಾಪುರ ಠಾಣೆ ಎದುರಿಗೆ ಅರವಿಂದ ಬೆಲ್ಲದ್ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಸಿಟಿ ರವಿ ಅವರನ್ನು ಎಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಅರವಿಂದ ಬೆಲ್ಲದ್ ಹೇಳಿದ್ದಾರೆ. ರವಿ ಅವ್ರನ್ನ ಖಾನಾಪುರ ಪೊಲೀಸ್ ಸ್ಟೇಷನ್ನಿಂದ ಅತ್ಯಂತ ಅಮಾನುಷವಾಗಿ ಪೊಲೀಸರು ಒಯ್ದಿದ್ದು ನಾವೆಲ್ಲ ನೋಡಿದ್ದೇವೆ. ಅವ್ರನ್ನ ಇಲ್ಲಿಂದ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಮೊದಲು ಪೊಲೀಸ್ ಸ್ಟೇಷನ್ದಲ್ಲಿ ನಮಗೆ ಹೇಳಿದ್ರು. ನೀವು ಕೂಡ ನೋಡಿದರೆ ಅವ್ರ ತಲೆ ಮೇಲೆ ಅದು ಎಲ್ಲ ರಕ್ತ ಅದು ಬರ್ತಿತ್ತು. ಇಲ್ಲಿಂದ ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೀವಿ, ನೀವು ಹೇಳ್ರಿ ಸಿಟಿ ರವಿ ಅವ್ರನ್ನ ಎಲ್ಲಿ ಒಯ್ದಿರಿ, ಅವ್ರಿಗೆ ಅವ್ರ ಜೀವಕ್ಕೆ ಅಥವಾ ಅವ್ರಿಗೆ ಮೇಲೆ ಏನಾದರೂ ಕೂಡ ಹಾನಿ ಆತಂತಂದ್ರೆ ಅದಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅದಕ್ಕೆ ಕಾರಣ, ಅದಕ್ಕೆ ರೆಸ್ಪಾನ್ಸಿಬಲ್ ಆಗ್ತಾರೆ, ಅವರೇ ಅದಕ್ಕೆ ಜವಾಬ್ದಾರಿ ಹೊರಬೇಕಾಗ್ತದೆ. ಎಲ್ಲಿ ಕರ್ಕೊಂಡು ಹೋದ್ರು ಸರ್? ಏನಾದರೂ ಎಲ್ಲಿಗೆ ಹೋದ್ರಂತೆ ನಮ್ಗೇನು ಗೊತ್ತಿಲ್ಲ. ಪೊಲೀಸರೇ ಈ ರೀತಿ ಮಾಡಕತ್ರಿ? ಹೆಂಗೆ ಸರ್ಕಾರ ಮಾಡತ್ತದ, ಬರೀ ಪೊಲೀಸರಲ್ಲ, ಸರ್ಕಾರನ ಈ ರೀತಿ ಮಾಡತ್ತದ. ಸರ್ಕಾರದ ಕೈಗೊಂಬೆ ಕೆಲಸ ಮಾಡ್ತಾ ಇದೆ. ಹೌದು, ಸರ್ಕಾರ ಪೊಲೀಸರು ಈ ಕೆಲಸ ಮಾಡ್ತಾ ಇದ್ದಾರೆ. ಜೀವ ಭಯ ಇದೆ ಅಂತ ನಮ್ಗೆ ಸಂಪೂರ್ಣ ಹೆದರಿಕೆ ಐತಿ. ಸಿಟಿ ರವಿಯವರ ಜೀವದ ರಕ್ಷಣೆ ಆಗಬೇಕು, ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಈಗ ಅವ್ರನ್ನ ಎಲ್ಲಿ ಒಯ್ದಾರ, ಅವ್ರ ಜೀವಕ್ಕೆ ಏನು ಮಾಡ್ತಾರೆ, ಅವ್ರಿಗೇನು ಹೊಡೆಯೋದು ಬಡಿಯೋದು ಅಲ್ಲಿ ಏನೇನು ಆಗ್ತೈತಿ ಏನು ನಮಗೆಲ್ಲ ಹೆದರಿಕೆ ಐತಿ. ಕಮಿಷನರ್ ಅವ್ರು ಕೇಳಿದ್ರ ಸರ್ ಎಲ್ಲಿ ಕರ್ಕೊಂಡು ಹೋದ್ರಿ? ಕಮಿಷನರ್ ಏನು ಬಾಯ್ ಬಿಡ್ತಾರೆ. ಬೆಳಗ್ಗೆ ಬೆಳಗಾವಿ ಎಲ್ಲ ಬರ್ರಿ. ಕಾರ್ಯಕರ್ತರಿಗೆಲ್ಲರಿಗೂ ಅಧ್ಯಕ್ಷ ಅಲ್ಲಪ್ಪ
ಏನು ಹೇಳ್ಬೇಕು ಹೇಳ್ರಿ ಸರ್. ಸುಭಾಷ್ ಅದಪ್ಪ ಏರ್ಪೋರ್ಟ್ ಬಸ್ ಹೇಳಿ ಅವರಿಗೆ. ಕಿಶೋರ್ ನಾ ಮಾತಾಡ್ತೇನೆ. ಜಿಲ್ಲಾಧ್ಯಕ್ಷರು ಎಸ್, ಪರಿಷತ್ನಲ್ಲಿ ಸಿಟಿ ರವಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವೆ ವಾಗ್ಯುದ್ಧ ನಡೆಯಿತು. ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸಿಟಿ ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಕರೆದಿದ್ದಾರೆ ಅನ್ನುವಂತ ಆರೋಪ ಎದುರಿಸ್ತಾ ಇದ್ದಾರೆ. ಹಾಗಾಗಿ ಬಿಜೆಪಿ ಎಂಎಲ್ಸಿ ಅವರನ್ನ ಬಂಧಿಸಿ ಖಾನಾಪುರದ ಪೊಲೀಸರು ಕರೆದುಕೊಂಡು ಹೋದ್ರು. ಖಾನಾಪುರ ಠಾಣೆಯಿಂದ ಹಾಗಾದ್ರೆ ರಾತ್ರೋರಾತ್ರಿ ಎಲ್ಲಿ ಕರ್ಕೊಂಡು ಹೋದ್ರು ಅನ್ನುವಂತ ಪ್ರಶ್ನೆ ಇದೆ. ಖಾನಾಪುರ ಠಾಣೆಯಿಂದ ರಾತ್ರಿ ಏನೋ ಸಿಟಿ ರವಿ ಅವರನ್ನ ಶಿಫ್ಟ್ ಮಾಡಿದ್ದಾರೆ. ಆಮೇಲೆ ಬೆಳಗ್ಗೆ 3 ಗಂಟೆಗೆ ರಾಮದುರ್ಗ ಠಾಣೆಗೆ ಸಹ ಸಿಟಿ ರವಿ ಅವರನ್ನ ಶಿಫ್ಟ್ ಮಾಡ್ತಾರೆ. ಬೆಂಗಳೂರಿಗೆ ಬರೋ ಬದಲು ರಾಮದುರ್ಗ ಠಾಣೆಗೆ ಕರೆದೊಯ್ದಿದ್ದಾರೆ. ಇದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅಂತ. ರಾಮದುರ್ಗ ಠಾಣೆಯಿಂದ ಸಿಟಿ ರವಿಯನ್ನ ಮತ್ತೆ ಶಿಫ್ಟ್ ಮಾಡ್ತಾರೆ. ಇಡೀ ರಾತ್ರಿ ಪೊಲೀಸ್ ವಾಹನದಲ್ಲಿ ಸಿಟಿ ರವಿ ಅವರನ್ನ ಸುತ್ತಾಡಿಸ್ತಾ ಇದ್ದಾರೆ. ನಿದ್ರೆ ಮಾಡೋದಕ್ಕೂ ಸಹ ಸಿಟಿ ರವಿ ಅವರನ್ನು ಬಿಟ್ಟಿಲ್ಲ. ಆ ರೀತಿಯಾಗಿ ಸುತ್ತಾಡಿಸ್ತಾ ಇದ್ದಾರೆ. ನೇರವಾಗಿ ಬೆಂಗಳೂರಿಗೆ ಕರೆದುಕೊಂಡು ಬರ್ತಾನೆ. ಅಲ್ಲಿ ಇಲ್ಲಿ ಸುತ್ತಾಡಿಸ್ತಾ ಇದ್ದಾರೆ ಪೊಲೀಸರು. ಹೀಗಾಗಿ ಸಿಟಿ ರವಿ ಸಹ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನನ್ನನ್ನ ಕೊಲೆ ಮಾಡುವಂತಹ ಸಂಚು ರೂಪಿಸಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಸಿಟಿ ರವಿ ಅವರಿಗೆ ಪೊಲೀಸ್ ಜೀಪ್ ಹತ್ತುವಂತಹ ಸಂದರ್ಭದಲ್ಲಿ ಖಾನಾಪುರದಲ್ಲಿ ತಲೆಗೆ ಪೆಟ್ಟಾಗತ್ತೆ. ಹಾಗಾಗಿ ಅವರಿಗೆ ಬ್ಯಾಂಡೇಜ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಬ್ಯಾಂಡೇಜ್ ಮಾಡಿ ಕರ್ಕೊಂಡು ಬಂದ ನಂತರದಲ್ಲಿ ಮತ್ತೊಂದು ಕಡೆ ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ರಸ್ತೆ ಮಧ್ಯದಲ್ಲೇ ಕುಳಿತು ಸಿಟಿ ರವಿ ಆಕ್ರೋಶ ಹೊರ ಹಾಕಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನನ್ನನ್ನ? 11 ಗಂಟೆಗೆ ಹೊರಟಿದ್ದು ಖಾನಾಪುರದಿಂದ, ಇನ್ನೂ ಸಹ ಸುತ್ತಿಸ್ತಾನೆ ಇದ್ದೀರಾ. ನನ್ನನ್ನು ಕೊಲೆ ಮಾಡೋಕೆ ಸಂಚು ರೂಪಿಸ್ತಾ ಇದ್ದೀರಾ ಅಂತ ಆರೋಪ ಮಾಡ್ತಾ ಇದ್ದಾರೆ. ನೀವು ಕೊಲೆ ಮಾಡೋ ಸಂಚು ನಡೆಸಿದ್ದೀರಿ. ಯಾರು ನಿಮ್ಗೆ ಅರ್ಥ ಕೊಟ್ಟು ನಿಂತಿಲ್ಲಿ ನೀವು ಖಾನಾಪುರದಿಂದ ಎಲ್ಲೆಲ್ಲಿ ಸುತ್ಸ್ಕೊ ಬಂದ್ರಿ? ನೀವು ಯಾಕೆ ಸುತ್ತಿಸ್ತಾ ಇದ್ದೀರಿ ನನ್ನನ್ನ? ಸ್ಟಡಿ ತಗೊಂಡಿಲ್ಲ ನನ್ನ ಕೊಲೆ ಮಾಡಕ್ ಮಾಡಿದ್ರೆ ನೀವು ಕೊಲೆ ಮಾಡೋ ಸಂಚು ನಡೆಸಿದ್ದೀರಿ. ಯಾರು ನಿಮ್ಗೆ ಅರ್ಥ ಕೊಟ್ಟು ನಿಂತಿಲ್ಲಿ ನೀವು ಖಾನಾಪುರದಿಂದ ಎಲ್ಲೆಲ್ಲಿ ಸುತ್ಸ್ಕೊ ಬಂದ್ರಿ? ನೀವು ಯಾಕೆ ಸುತ್ತಿಸ್ತಾ ಇದ್ದೀರಿ ನನ್ನನ್ನ? ಸ್ಟಡಿ ತಗೊಂಡಿಲ್ಲ ನನ್ನ ಕೊಲೆ ಮಾಡಕ್ ಮಾಡಿದ್ರೆ ನೀವು ಕೊಲೆ ಮಾಡೋ ಸಂಚು ನಡೆಸಿದ್ದೀರಿ. ಯಾರು ನಿಮ್ಗೆ ಅರ್ಥ ಕೊಟ್ಟು ನಿಂತಿಲ್ಲಿ ನೀವು ಖಾನಾಪುರದಿಂದ ಎಲ್ಲೆಲ್ಲಿ ಸುತ್ಸ್ಕೊ ಬಂದ್ರಿ? ನೀವು ಯಾಕೆ ಸುತ್ತಿಸ್ತಾ ಇದ್ದೀರಿ ನನ್ನನ್ನ? ಸ್ಟಡಿ ತಗೊಂಡಿಲ್ಲ ನನ್ನ ಕೊಲೆ ಮಾಡಕ್ ಮಾಡಿದ್ರೆ ನೀವು ಕೊಲೆ ಮಾಡೋ ಸಂಚು ನಡೆಸಿದ್ದೀರಿ. ಸಂಚು ಮಾಡ್ತಾ ಇದ್ದೀರಿ ನೀವು. ಕೊಲೆ ಮಾಡೋ ಸಂಚು ಮಾಡ್ತಾರೆ. ನನ್ನ ಕೊಲೆ ಮಾಡೋ ಸಂಚು ಮಾಡ್ತಾರೆ. ನನ್ನ ಕೊಲೆ ಮಾಡೋ ಸಂಚು ಮಾಡ್ತೀಯ. ಸಂಚು ಮಾಡ್ತಾ ಇದ್ದೀರಿ ನೀವು. ನನ್ನ ಕೊಲೆ ಮಾಡೋ ಸಂಚು ಮಾಡ್ತಾರೆ. ನನ್ನ ಕೊಲೆ ಮಾಡೋ ಸಂಚು ಮಾಡ್ತಾರೆ. ನನ್ನ ಕೊಲೆ ಮಾಡೋ ಸಂಚು ಮಾಡ್ತೀಯ. ಸುಮಾರು 8 ಗಂಟೆಗೆ ನಮ್ಮನ್ನು ಖಾನಾಪುರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ. ನನ್ನ ಮೇಲೆ ಯಾವ ಮೊಕದ್ದಮೆ ದಾಖಲಾಗಿದೆ ಅಂತ ನನಗೆ ಹೇಳಿಲ್ಲ. ನಾನು ಕೊಟ್ಟ ದೂರನ್ನು ಗಂಟೆಗಟ್ಟಲೆಯಿಂದ ಸ್ವೀಕಾರ ಮಾಡ್ದಲೇ ನಾನು 0 FIR ಹಾಕಿ ಅಂತ ಹೇಳ್ತಾ ಇದ್ದೀನಿ. ನಾನು ಕೊಟ್ಟ ದೂರನ್ನು ದಾಖಲಿಸ್ತಾ ಇಲ್ಲ. ಈಗ ಇಲ್ಲಿಂದ ಇನ್ನೆಲ್ಲಿಗೋ ಕರ್ಕೊಂಡು ಹೋಗುವಂಥ ಸಂಚು ನಡೆಸ್ತಾ ಇದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.